ಚೆನ್ನಾಗಿದೆ ಸರ್, ಅರ್ಧದಿಂದ ಚೆನ್ನಾಗಿದೆ, ಫಸ್ಟ್ ಇಂದ ಅಷ್ಟಕ್ಕೆ ನೋಡಕ್ ಆಗಲ್ಲ. ಮೂವಿ ತುಂಬಾ ಮಿಕ್ಸ್ಡ್ ಒಪಿನಿಯನ್ ಅನ್ಸುತ್ತೆ. ಅವರು ಯಶ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಮೂವಿ ಮೇಲೆ, ಬಟ್ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಕ್ ಆಗೋದಿಲ್ಲ. ಆಕ್ಟಿಂಗ್ ಕ್ರೇಜಿ ಆಗಿದೆ, ಆದ್ರೆ ಅವ್ರು ತೆಗ್ದಿರೋ ರೀತಿ ಚೆನ್ನಾಗಿಲ್ಲ. ಒಂದ್ಸಲ ಬ್ರೇಕ್ 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 ಮಾಡ್ಬಿಟ್ಟು ತೆಗ್ದಿದ್ದಾರೆ. ಸೊ ಬೇಡ, ಹಾಕಿರೋ ದುಡ್ಡು ವಾಪಸ್ ಸೂಪರ್ ಸೂಪರ್ ಚೆನ್ನಾಗಿದೆ. ಸೂಪರ್ ಬ್ರೋ, ಸೂಪರ್, ನೈಸ್ ನೈಸ್, ಸೂಪರ್ ಸರ್. ಇಂಡಿಯನ್ ಸಿನಿಮಾ ರೇಂಜ್ ಚೇಂಜ್ ಆಗಿದೆ. ಸೂಪರ್ 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 ಆಗೈತೆ, ಚೆನ್ನಾಗಿದೆ ಸರ್, ಮಸ್ತ್ ಆಗಿದೆ ಫಿಲಂ. ನೋಡ್ಬೇಕು, ಫಸ್ಟ್ ಕ್ಲಾಸ್ ಆಗೈತೆ. ಚೆನ್ನಾಗಿದೆ ಚೆನ್ನಾಗಿದೆ ಬ್ಲಾಕ್ ಬಾಸ್ಟರ್, ಬ್ಲಾಕ್ ಬಾಸ್ಟರ್, ಸೂಪರ್ 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 ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯ್ತು, ಎಲ್ಲ ಇಷ್ಟ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸಖತ್ತಾಗಿತ್ತು, ಸಖತ್ತಾಗಿದೆ ಮೂವಿ. ಎಷ್ಟನೇ ಇಷ್ಟ ಬ್ರೋ. ಕ್ಲೈಮ್ಯಾಕ್ಸ್ ಮಾಸ್ಟರ್, ಕ್ಲೈಮ್ಯಾಕ್ಸ್ ಬನ್ನಿ ಎಲ್ಲ ನೋಡಿ ಬಂದು. ಚೆನ್ನಾಗಿದೆ, ಸೂಪರ್ ಸೂಪರ್ ಸರ್. ಸೂಪರ್, ಬಾಸ್ ಆಕ್ಟಿಂಗ್ ಸೂಪರ್ ಸೂಪರ್ ಸರ್. ಅವ್ರ ಬಗ್ಗೆ ಹೇಳಂಗಿಲ್ಲ. KGF 1, KGF 2 ಅವಾಗಿನ ಕಿರಾತಕ ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಡೈರೆಕ್ಷನ್ ಗೀತು ಮೋಹನ್ ದಾಸ್ ಅವ್ರ ಬಗ್ಗೆನ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಏನಿಲ್ಲ ಆದ್ರೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಆಕ್ಟಿಂಗ್ ಡಬಲ್ ಸರ್ ಆಕ್ಟಿಂಗ್ ಇದೆ. 3 ಜನ ಅಪ್ಪ ಮಕ್ಳು ಇಬ್ರು ಇದಾರೆ. ಎಕ್ಸಲೆಂಟ್ ಮೂವಿ. ಒಬ್ಬ ಸಣ್ಣ ಹಳ್ಳಿಲಿ ಒಬ್ಬ ಮಂಡ್ಯದಂತ ಸಣ್ಣ ಹಳ್ಳುಟ್ಟಿ ಇಂಡಿಯಾ ಅಲ್ಲ ಇಡೀ ವಿಶ್ವಕ್ಕೆ ನಮ್ಮ ಕನ್ನಡದ ಪ್ರತಿಭೆಯನ್ನು ತೋರಿಸಿದೆ. ಎಕ್ಸಲೆಂಟ್ ಮೂವಿ, ಎಕ್ಸಲೆಂಟ್. ಸೂಪರ್. ಯಶ್ ಅವ್ರ ಆಕ್ಟಿಂಗ್, ನಯನತಾರ ಅವ್ರ ಆಕ್ಟಿಂಗ್ ಎಲ್ಲ ನೋಡ್ಬೇಕು ಎಲ್ಲರೂ. ಫಸ್ಟ್ ಹಾಫ್ ಸಖತ್ತಾಗಿದೆ, ಸೆಕೆಂಡ್ ಹಾಫ್ ಮೇಕಿಂಗ್ ಸಖತ್ತಾಗಿದೆ, ಬಟ್ ಆಲ್ ಗುಡ್, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮೇಕಿಂಗ್ ಚೆನ್ನಾಗಿದೆ ಸರ್. ಮೇಕಿಂಗು, ಯಶ್ ಅವ್ರ ಆಕ್ಟಿಂಗು, ಡಬಲ್ ಆಕ್ಟಿಂಗ್ ಆಗಿರ್ಲಿ, ಅವ್ರ ಡೆಡಿಕೇಶನ್ ಆಗಿರ್ಲಿ, ಸಖತ್ತಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್, ಗೀತು ಮೋಹನ್ ದಾಸ್ ಡೈರೆಕ್ಷನ್. ಸಿನಿಮಾ ಅಬ್ಸಲ್ಯೂಟ್ ಸಿನಿಮಾ. ಸೂಪರ್ ಸೂಪರ್ ಆಗಿದೆ ಬಸ್. ಡ್ಯಾಡಿ, ಐ ಆಮ್ ಇನ್ ದ ಥಿಯೇಟರ್. ಡ್ಯಾಡಿ ಸೂಪರ್ ಆಗಿದೆ. ಇಂಟರ್ವಲ್ ವರ್ಗೂ ರುಕ್ಮಿಣಿ ವಸಂತ್ ಅವ್ರು ಬರಲ್ಲ. ಇಂಟರ್ವಲ್ ಆದ್ಮೇಲೆ ಬರ್ತಾರೆ ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್ ಅವ್ರು ಯಾಕೆ ಬಂದ್ರು, ಅವ್ನ್ ಹುಟ್ಟಿದ ಮಗ ಯಾಕೆ, ಸೂಪರ್ ಆಗಿದೆ. ಅದಕ್ಕಿಂತ ನಾದಿಯಾ ಅವ್ರ ಮಗ ಇದಾನೋ ಇಲ್ವೋ ಅಂತ ಸ್ಟೋರಿ ಸೂಪರ್ ಆಗಿದೆ ಅನ್ಕೊಳ್ಳಿ. ರಿವೆಂಜ್ ಬಿಟ್ವೀನ್ ರಾಯ ಅಂಡ್ ಟಿಕೆಟ್ ಕ್ಲೈಮ್ಯಾಕ್ಸ್ ಹೇಳ್ಬೇಕಾದ್ರೆ ಟಿಕೆಟ್ ಇಲ್ಲ, ಇಟ್ಸ್ ಜಸ್ಟ್ ಅನ್ ಹ್ಯಾಲುಸಿನೇಷನ್ ಅಷ್ಟೇ. ಸೂಪರ್ ಬ್ರೋ, ಸೂಪರ್. ಟ್ವಿಸ್ಟ್ ಅಂತೂ ಸಖತ್ತಾಗಿದೆ, ಎಲ್ಲಾರು ಒಂದ್ಸರಿ ಬಂದು ನೋಡ್ಬೇಕು. ಹಾಲಿವುಡ್ ರೇಂಜ್ಗೂ ಮೀರ್ಸಂಗಿದೆ ಮೂವಿ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ರುಕ್ಮಿಣಿ ವಸಂತ್ ಎಲ್ಲಾರು ಹಾಟ್ ಫೇವ್ರೇಟ್, ಅವ್ರು ತುಂಬಾ ಚೆನ್ನಾಗಿದೆ ಅವ್ರ ಎಂಟ್ರಿ. ಫಸ್ಟ್ ಹಾಫ್ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಸೆಕೆಂಡ್ ಹಾಫ್ ಅಲ್ಲಿ ಹುಚ್ಚರಾಗ್ಬಿಡ್ಬೇಕು. ಸಿನಿಮಾ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಓದಿರ್ಬೇಕಂತೆ. ನೆಕ್ಸ್ಟ್ ಲೆವೆಲ್. ಬಟ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇವ್ರಿಗೆ ಯಾವ ಅವಾರ್ಡ್ ಕೊಟ್ರು ಕಮ್ಮಿನೇ ಆಕ್ಟಿಂಗ್ ಬಗ್ಗೆ. ಯಾಕೆಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ತಂದೆ ಮಗ ಕಾಂಬಿನೇಷನ್ ಇದೆಯಲ್ಲ, ಅದನ್ನ ಬಿಲ್ಡ್ ಮಾಡೋದು ಹೆವಿ ಕಷ್ಟ. ನಾನು ನೋಡಿದ್ದೀನಿ ಡಬಲ್ ಆಕ್ಟಿಂಗು, ಬಟ್ ಆಕ್ಟಿಂಗ್ ನ ಕ್ಯಾರಿ ಮಾಡೋದಿದೆಯಲ್ಲ, ಮಗನ್ ತರ ಕಾಣ್ಬೇಕು, ತಂದೆ ತರ ಕಾಣ್ಬೇಕು. ಸಲ್ಯೂಟ್. ಅದಕ್ಕೆ ಮಾತ್ರ
ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ ನೆಕ್ಸ್ಟ್ ಲೆವೆಲ್ ಸರ್. ನಿಜವಾಗ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ನನಗೆ ಫಸ್ಟ್ ಆಗಿ ಇಷ್ಟ ಆಗೋಯ್ತು. ಅಕ್ಕ ತಮ್ಮನ್ ಸೆಂಟಿಮೆಂಟ್. ನಾನೇನೋ ಬೇರೆ ತರ ಇರುತ್ತೆ ಅನ್ಕೊಂಡೆ, ಇಲ್ಲೇ ಬೇರೆ ತರ ಇದೆ. ಬಟ್ ನಾವು ಕುತ್ಕೊಂಡಾಗ ಎಲ್ಲಾ ಸಿನಿಮಾಗಳು ಜಡ್ಜ್ಮೆಂಟ್ ಮಾಡ್ತೀವಿ, ಬಟ್ ಈ ಸಿನಿಮಾ ಮಾಡಕ್ ಆಗಲ್ಲ. ತುಂಬಾ ಚೆನ್ನಾಗಿದೆ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಕನ್ನಡ ಇಂಡಸ್ಟ್ರಿಗೆ ಈ ತರ ಒಳ್ಳೊಳ್ಳೆ ಸಿನಿಮಾ ಕೊಡ್ಲಿ. ಚೆನ್ನಾಗಿದೆ ಸರ್ ಡೈರೆಕ್ಷನ್. ಪುನೀತ್ ಸರ್ ಚೆನ್ನಾಗಿದೆ. ಒಳ್ಳೇದಾಗ್ಲಿ ಸರ್ ಇಡೀ ಟಾಕ್ಸಿಕ್ ತಂಡಕ್ಕೆ. ಟಾಕ್ಸಿಕ್ ಗೆದ್ರೆ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು. ಬಟ್ ಗೆಲ್ಲಿ ಸರ್, ಆಲ್ ದ ಬೆಸ್ಟ್ ಹೇಳ್ತೀನಿ ಸಿನಿಮಾ ತಂಡ. BGM ಎಲ್ಲಾನು ಹಾಲಿವುಡ್ ತರನೇ ಇದೆ. ಸೊ ಇಲ್ಲಿರೋರು ಹೆಂಗೆ ಸ್ವೀಕರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ಮೆಚೂರ್ಡ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ರಿಯಾಕ್ಷನ್ ಫುಲ್ ಎಲ್ಲ ಧ್ವಂಸ ಮಾಡೋರು ಬ್ರೋ. ಓಡೆ ಎಲ್ಲ ಮೂವಿಗಿಂತ ಡಿಫ್ರೆಂಟ್ ಆಗೇನಿಲ್ಲ, ಬಟ್ ಅವ್ರ ಎಂಟ್ರಿಗೆ ಜಸ್ಟಿಫಿಕೇಶನ್ ಇದೆ, ಅವ್ರ ಕ್ಯಾರೆಕ್ಟರ್ ಜಸ್ಟಿಫೈ ಆಗಿದೆ. ಚೆನ್ನಾಗಿ ಮಾಡೋರು ಆಕ್ಟಿಂಗ್. ರಾಯಾಗಿಂತ ನಾನು ಯಶ್ ಬಗ್ಗೆ ಅಪ್ರಿಷಿಯೇಟ್ ಮಾಡಕ್ ಇಷ್ಟಪಡ್ತೀನಿ. ಡಬಲ್ ಆಕ್ಟಿಂಗ್ ಅಂತೂ ಇಟ್ ವಾಸ್ ನಾಟ್ ಈಸಿ ಫಾರ್ ಹಿಮ್. ಅಂದ್ರೆ ಈ ನೈಲ್ಡ್ ಇಟ್. ಎಮೋಷನ್ಸ್ ಅಂತೂ ಪ್ರತಿಯೊಂದೂ ಚೆನ್ನಾಗಿ ಮಾಡೋರೆ. ಗೀತು ಮೋಹನ್ ದಾಸ್ ಅಂತೂ ಸ್ಕ್ರಿಪ್ಟ್ ರೈಟಿಂಗ್ ಚೆನ್ನಾಗಿ ಮಾಡೋರೆ. ಚೆನ್ನಾಗಿದೆ ಸರ್ ಮೂವಿ. ಏನ್ ಹೇಳಿ, ಯಶ್ ಅವ್ರ ಆಕ್ಟಿಂಗ್ ನಟ ರಾಕ್ಷಸ ಅಂತ ಹೇಳ್ಬೋದು. ಎಲ್ಲ ತೆಲುಗು ತಮಿಳಲ್ಲಿ ಎಲ್ಲ ಅಪರಿಚಿತರು ಸಿನಿಮಾ ಹೇಗಿದೆಯೋ ಅದನ್ನ ನಾವು ಯಶ್ ಅವ್ರನ್ನ ಈ ಸಿನಿಮಾದಲ್ಲೇ ನೋಡ್ಬೋದು. ಆಕ್ಟಿಂಗ್ ಅಂತೂ ಸೈಕಾಗಿ ಆಕ್ಟಿಂಗ್ ಇದೆ. ಆಮೇಲೆ ರವಿ ಬಸ್ರೂರ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ಅವ್ರು ಒನ್ ಆಫ್ ದಿ ಬೆಸ್ಟ್ ವರ್ಕ್ BGM ಅಲ್ಲಿ. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಥ್ರಿಲ್ ಇದೆ, ಅದು ಹೇಳ್ಬಿಟ್ರೆ ಸ್ಪಾಯ್ಲರ್ ಆಗುತ್ತೆ. ಬಟ್ ಆಡಿಯನ್ಸ್ ಅದನ್ನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಒಂಥರ ಮೈಂಡೇ ಬ್ಲಾಸ್ಟ್ ಆಗೋ ತರ ಒಂದು ಥ್ರಿಲ್. ಓವರ್ ಆಲ್ ಸೂಪರ್ ಆಗಿ ಮೂವಿ ಚೆನ್ನಾಗಿದೆ. ಹೇಳ್ಬೋದು ಬೇರೆಯವ್ರು ಹಂಗಿದೆ ಹಿಂಗೆ ಅಂತ, ಬಟ್ ಬಾಸು ನಿಜ ಜೀವನದಲ್ಲಿ ಏನಿದೆ ಅದನ್ನ ತೋರಿಸಿದ್ದಾರೆ. ಒಂದೊಂದು ಎಮೋಷನ್ ಆಗ್ಲಿ, ಒಂದೊಂದು ಫೈಟಿಂಗ್ ಸೀನು, ಸಿನಿಮಾಟೋಗ್ರಫಿ, ಆಮೇಲೆ ಬಾಸ್ ಆಕ್ಟಿಂಗು, ಟಿಕೆಟ್ ಆಕ್ಟಿಂಗ್ ಮಾತ್ರ ಅಲ್ಟಿ ಆಗಿದೆ ಬ್ರೋ. ಬಾಸ್ ಆಕ್ಟಿಂಗ್ ಚೆನ್ನಾಗಿ ಮಾಡೋರೆ. ಹೇಳವ್ರೆ ಬಾಸು ನೆಗೆಟಿವ್, ಎಲ್ಲರೂ ಹೇಳ್ತಾರೆ ನೆಗೆಟಿವ್ ಇದೆ ಅಂತ. ಬಂದ್ ಮೂವಿ ನೋಡಿದ್ರೆ ನೆಗೆಟಿವ್ ಅನ್ಸಲ್ಲ, ಬಟ್ ಇರೋದನ್ನ ಹೇಳಿರೋದು ಬಾಸು ತೋರ್ಸವ್ರೆ ಕರೆಕ್ಟ್ ಆಗಿ. ಚೆನ್ನಾಗಿದೆ ಬಾಸ್, ಮೂವಿ ಚೆನ್ನಾಗಿದೆ. ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಯಾವ ಲೆವೆಲ್ಗಿದೆ ಸಿನಿಮಾ ಅಂತ. ನಾವ್ ಯಶ್ ಫ್ಯಾನ್ಸ್ ಆಗಿ ಒಳಗಡೆ ಕುಂದಾಡೋಣ, ಸಾಂಗ್ ಬಂದ್ರೆ ಡ್ಯಾನ್ಸ್ ಆಡೋಣ, ಯಶ್ ಬಾಸ್ ಎಂಟ್ರಿ ಕೊಟ್ರೆ ಪೇಪರ್ ಎಸಿಯೋಣ, ಸಂಬರ್ಸೋಣ ಅನ್ಕೊಂಡು ಹೋದಿ. ಆದ್ರೆ ಅಲ್ಲಿ ಟಾಕ್ಸಿಕ್ ಚಿತ್ರ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಪಾಪ ಮಿಕ್ಕೊಂಡ್ ಕುತ್ಕೋ ಬಂದ್ ಫಿಲಮ್ ನೋಡು ಅಂತ ಆ ಲೆವೆಲ್ ಸ್ಟೋರಿ ಇಟ್ಟಿದ್ದಾರೆ. ಸಖತ್ತಾಗಿದೆ. ಎಲ್ಲಾರು ಬಂದು ಎಂಜಾಯ್ ಮಾಡಿ, ಪೈರಸಿ ಮಾಡಕ್ ಹೋಗ್ಬೇಡಿ ಯಾರು. ನೋಡ್ಬೋದು ಅಫ್ಕೋರ್ಸ್ ಸ್ಟೋರಿ ಡೆಪ್ತ್ ಹಂಗಿದೆ. ಫ್ಯಾಮಿಲಿ ಆಡಿಯನ್ಸ್ ಖಂಡಿತ ನೋಡ್ಬೋದು. ಆ ಸೀನ್ಸ್ ಎಲ್ಲ ಯಾಕಿದೆ, ಏಂತಿಕ್ಕಿದೆ, ಅದೆಲ್ಲ ಸ್ಟೋರಿ ಡೆಪ್ತ್ ಹಂಗಿದೆ. ಅದೆಲ್ಲ ವ್ಯಾಲಿಡ್ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ನಯನತಾರ ಕಿಯಾರಾ ಅವರು, ನಾನು ಅವ್ರ ಫ್ಯಾನೇ ಅಲ್ಲ ಆಕ್ಚುಲಿ. ಇವಾಗ ಎಷ್ಟು ಫ್ಯಾನ್ ಆಗಿ ಒಳಗಡೆ ಬಂದೆ. 5 ಜನ ಹೀರೋಯಿನ್ ಫ್ಯಾನ್ ಆಗಿ ಆಚೆ ಬರ್ತಾ ಇಲ್ಲ. ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಲಿಮಿಟ್ ಪುಷ್ ಮಾಡಿದ್ದಾರೆ. State News.live